ಒಂದಾನೊಂದು ಕಾಲದಲ್ಲಿ ಒಂದು ಹಚ್ಚ ಹಸಿರಾದ ಕಾಡಿತ್ತು. ಅಲ್ಲಿ ರೇಣು ಹಕ್ಕಿ ತನ್ನ ಪುಟ್ಟ ಗೂಡಿನಲ್ಲಿ ವಾಸಿಸುತ್ತಿದ್ದಳು. ಮುಂಗಾರು ಮಳೆ ಪ್ರಾರಂಭವಾಗಿತ್ತು ಮತ್ತು ಸತತವಾಗಿ ಸುರಿಯುತ್ತಿದ್ದ ಮಳೆಯಿಂದಾಗಿ ಕಾಡಿನಲ್ಲಿ ಆಹಾರ ಹುಡುಕುವುದು ತುಂಬ ಕಷ್ಟವಾಗಿತ್ತು. ಅದೇ ಕಾಡಿನಲ್ಲಿ ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆ ಕೂಡ ವಾಸಿಸುತ್ತಿದ್ದರು. ಅವರಿಬ್ಬರು ತುಂಬ ಸೋಮಾರಿಗಳು ಮತ್ತು ದುಷ್ಟರಾಗಿದ್ದರು. ಅವರು ಸ್ವತಃ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಬೇರೆ ಪಕ್ಷಿಗಳನ್ನು ಹೆದರಿಸಿ ಬೆದರಿಸಿ ಅವುಗಳ ಆಹಾರವನ್ನು ಕಿತ್ತುಕೊಳ್ಳುತ್ತಿದ್ದರು. ಮಳೆಯ ಹನಿಗಳ ನಡುವೆ ಹಸಿರು ಗಿನಿಯೊಂದು ಒಂದು ಪೇರಲ ಹಣ್ಣನ್ನು ಹಿಡಿದು ತನ್ನ ಮರದ ಕೊಂಬೆಯ ಮೇಲೆ ಕುಳಿತಿತ್ತು. ಅಷ್ಟರಲ್ಲೇ ಕಪ್ಪು ಕಾಗೆ ಅಲ್ಲಿಗೆ ಅಬ್ಬರಿಸುತ್ತಾ ಬಂದನು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏ ಹಸಿರು ಗಿನಿಯೇ, ಈ ರಸಭರಿತವಾದ ಪೇರಲ ಹಣ್ಣನ್ನು ಸುಮ್ಮನೆ ನನಗೆ ಕೊಟ್ಟು ಬಿಡು. ಇಲ್ಲದಿದ್ದರೆ ನಿನ್ನ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ. ಇಲ್ಲ ಕಪ್ಪಣ್ಣ, ಇದು ನನಗೆ ಬಹಳ ಕಷ್ಟದಿಂದ ಸಿಕ್ಕಿದೆ. ನನಗೆ ತುಂಬಾ ಹಸಿವಾಗುತ್ತಿದೆ. ನಿನಗೆ ಪ್ರೀತಿಯ ಭಾಷೆ ಅರ್ಥವಾಗುವುದಿಲ್ಲ. ಕಪ್ಪು ಕಾಗೆ ಗಿನಿಗೆ ಬಲವಾಗಿ ತನ್ನ ಕೊಕ್ಕಿನಿಂದ ಕುಕ್ಕಿ ಪೇರಲ ಹಣ್ಣನ್ನು ಕಿತ್ತುಕೊಂಡನು. ಇತ್ತ ಗೌರಿ ಕಾಗೆ ಲಾಡೋ ಹಕ್ಕಿಯನ್ನು ಸುತ್ತುವರೆದು ಅಡ್ಡಗಟ್ಟಿದ್ದಳು. ಲಾಡೋ, ನೀನ್ ಬಚ್ಚಿಟ್ಟಿರುವ ಆ ಧಾನ್ಯವನ್ನ ನನಗೆ ಕೊಟ್ಟು ಬಿಡು. ಗೌರಿ ಅಕ್ಕ, ಇದು ನನ್ನ ಮರಿಗಳಿಗಾಗಿ ಇದೆ. ಅವು ನೆನ್ನೆಯಿಂದ ಹಸಿವಿನಿಂದ ಇವೆ. ಅದಕ್ಕೇನೀಗ? ನಾನ್ ಕೂಡ ಮಗುವೆ ಅಲ್ವಾ, ಅದನ್ನ ನನಗ್ ಕೊಟ್ಟು ಬಿಡು. ನೀನ್ ಮಗುವಾ? ನೀನ್ ತಲೆ ಕೆಟ್ಟಿದೀಯ ಅಥವಾ ಏನು? ನೀನ್ ಮುದಿ ಆಂಟಿ ಆಂಟಿ. ಇದನ್ನು ಕೇಳುತ್ತಿದ್ದಂತೆಯೇ ಗೌರಿ ಕಾಗೆ ಕೋಪದಿಂದ ಕೆಂಡಾಮಂಡಲವಾದಳು ಮತ್ತು ಹತ್ತಿರದಲ್ಲೇ ಬಿದ್ದಿದ್ದ ಒಂದು ಕೋಲಿನಿಂದ ಲಾಡೋಲಿಗೆ ಹೊಡೆಯಲು ಶುರು ಮಾಡಿದಳು. ಪಾಪದ ಲಾಡೋ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದಳು ಮತ್ತು ತನ್ನ ಧಾನ್ಯವನ್ನು ಅಲ್ಲಿಯೇ ಬಿಟ್ಟು ಬಿಟ್ಟಳು. ಸಂಜೆ ಗೋಲು ಪಾರಿವಾಳ ಖಾಲಿ ಕೈಯಲ್ಲಿ ತನ್ನ ಗೂಡಿಗೆ ಬಂದು ತಲುಪಿದನು. ಅವನ ಹೆಂಡತಿ ಲೂಸಿ ಅವನಿಗಾಗಿ ಕಾಯುತ್ತಿದ್ದಳು. ನೀವು ಬರಿಗೈಯಲ್ಲಿ ಬಂದಿದ್ದೀರಾ? ನಮ್ ಮರಿ 2 ದಿನಗಳಿಂದ ಹಸಿವಿನಿಂದ ಇದೆ. ನಾನೇನ್ ಮಾಡ್ಲಿ ಲೂಸಿ? ಆ ದುಷ್ಟ ಕಾಲುಕಾಗೆ ದಾರಿಯಲ್ಲೇ ಹೊಂಚು ಹಾಕಿ ಕುಳಿತಿದ್ದ. ತಾನು ತುಂಬಾ ಶಕ್ತಿವಂತನೆಂದು ನನ್ನನ್ನು ಅಧ್ವಾನ ಮಾಡುವುದಾಗಿ ಬೆದರಿಸಿದ. ಪ್ರಾಣ ಉಳಿಸಿಕೊಳ್ಳಲು ನಾನು ಎಲ್ಲವನ್ನೂ ಅವನಿಗೇ ಕೊಡಬೇಕಾಯಿತು. ಈ ದೌರ್ಜನ್ಯ ಎಷ್ಟು ದಿನ ನಡೆಯುತ್ತದೆ? ಹೀಗೆ ಮುಂದುವರಿದ್ರೆ ನಮ್ಮ ಮರಿ ಅನಾರೋಗ್ಯಕ್ಕೆ ಒಳಗಾಗ್ತದೆ. ನಾವು ಏನಾದ್ರೂ ಮಾಡಲೇಬೇಕು. ಮಾರನೆಯ ದಿನ ಹಸಿರು ಗಿನಿ, ಗೋಲು ಪಾರಿವಾಳ ಮತ್ತು ಲೂಸಿ ಪಾರಿವಾಳ ಎಲ್ಲರೂ ಸೇರಿ ರೇಣು ಹಕ್ಕಿಯ ಬಳಿಗೆ ಹೋದರು. ರೇಣು, ನೀನ್ ಎಲ್ರಿಗಿಂತ ಬುದ್ಧಿವಂತೆ. ನಮ್ಮನ್ ಕಾಪಾಡು. ಆ ಕಾಗೆಗಳು ನಮ್ಮ ಬದುಕನ್ನು ನರಕ ಮಾಡ್ತಿವೆ. ಚಿಂತೆ ಮಾಡಬೇಡಿ ಸ್ನೇಹಿತರೆ, ಅವರು ನನ್ನ ಆಹಾರವನ್ನು ಕಿತ್ತುಕೊಂಡಿದ್ದಾರೆ. ಇಂದು ಸಂಜೆಯೊಳಗೆ ನಾನು ಯಾವುದಾದರೂ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ಕಂಡುಕೊಳ್ಳುತ್ತೇನೆ. ರೇಣು ಹಕ್ಕಿ ಆಲೋಚನೆಯಲ್ಲಿ ಮುಳುಗಿ ನದಿಯ ದಡದಲ್ಲಿ ಕುಳಿತಿದ್ದಳು. ಅಷ್ಟರಲ್ಲೇ ಅಲ್ಲಿ ಹತ್ತಿರದಲ್ಲೇ ಬೆಳೆದಿದ್ದ ಹುಲ್ಲು ಅಲುಗಾಡಲು ಶುರು ಮಾಡಿತು ಮತ್ತು ಮಾತನಾಡತೊಡಗಿತು. ರೇಣು, ನೀನು ಯಾಕೆ ಇಷ್ಟೊಂದು ಉದಾಸೀನವಾಗಿದ್ದೀಯಾ? ನಿನ್ನ ಕಣ್ಣುಗಳಲ್ಲಿ ನೀರು ಏಕಿದೆ? ಏನೆಂದು ಹೇಳಲಿ, ಕಪ್ಪು ಮತ್ತು ಗೌರಿ ಇಡೀ ಕಾಡಿನಲ್ಲಿ ಭಯ ಹುಟ್ಟಿಸಿದ್ದಾರೆ. ಹಕ್ಕಿಗಳು ಹಸಿವಿನಿಂದ ಸಾಯುತ್ತಿವೆ. ಬಸ್, ಇಷ್ಟೇನಾ ವಿಷಯ? ಇಲ್ಲಿ ಸುತ್ತಲೂ ಮಾಂತ್ರಿಕ ಹುಲ್ಲು ಇದೆ. ನೀನು ನನ್ನನ್ನು ಇಲ್ಲಿಂದ ಕಿತ್ತುಕೊಂಡು ಹೋಗು. ಆದರೆ ಒಂದು ಹುಲ್ಲು ನಮಗೆ ಹೇಗೆ ಸಹಾಯ ಮಾಡುತ್ತದೆ? ನನ್ನಿಂದ ಒಂದು ಭವ್ಯವಾದ ಮನೆ ತಯಾರಾಗುತ್ತದೆ. ಅಲ್ಲಿ ಎಂದಿಗೂ ಆಹಾರದ ಕೊರತೆ ಇರುವುದಿಲ್ಲ. ಅಲ್ಲಿ ಸಿಹಿಯಾದ ಹಣ್ಣುಗಳು ತಾವಾಗಿಯೇ ಬೆಳೆಯುತ್ತವೆ. ಒಂದು ವೇಳೆ ಆ ಕಾಗೆಗಳು ನಿನ್ನನ್ನು ಕಾಡಲು ಬಂದರೆ ಅವು ಮತ್ತೆ ಇಲ್ಲಿ ಕಾಣಿಸಿಕೊಳ್ಳದಂತೆ ನಾನು ಅಂತಹ ಪಾಠ ಕಲಿಸುತ್ತೇನೆ. ರೇಣು ಆ ಮಾಂತ್ರಿಕ ಹುಲ್ಲನ್ನು ತೆಗೆದುಕೊಂಡು ಕಾಡಿನ ಮಧ್ಯಭಾಗಕ್ಕೆ ಬಂದಳು. ಅವಳು ಆ ಹುಲ್ಲನ್ನು ಅಲ್ಲಿ ಇಟ್ಟ ಕೂಡಲೇ ನೋಡುತ್ತಿದ್ದಂತೆಯೇ ಅಲ್ಲಿ ಒಂದು ಬೃಹತ್ ಮತ್ತು ಸುಂದರವಾದ ಹುಲ್ಲಿನ ಅರಮನೆ ತಲೆ ಎತ್ತಿ ನಿಂತಿತು. ಆ ಅರಮನೆಯ ಗೋಡೆಗಳ ಮೇಲೆ ರುಚಿಕರವಾದ ಹಣ್ಣುಗಳು ನೇತಾಡುತ್ತಿದ್ದವು. ಇದನ್ನು ನೋಡಿ ಎಲ್ಲ ಪಕ್ಷಿಗಳು ಸಂತೋಷದಿಂದ ಕುಣಿದಾಡಿದವು. ಅಷ್ಟರಲ್ಲೇ ಗೌರಿ ಕಾಗೆಯ ಕಣ್ಣು ಆ ಭವ್ಯವಾದ ಮನೆಯ ಮೇಲೆ ಬಿತ್ತು. ಕಪ್ಪು, ನೋಡು, ರೇಣು ಎಂತಹುದೇನೋ ಮಾಟ ಮಾಡಿದ್ದಾಳೆ. ನಡೆ, ಅವರನ್ನು ಬೆದರಿಸಿ ಆ ಮನೆಯನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳೋಣ. ಸರಿಯಾಗಿ ಹೇಳಿದೆ. ಇನ್ನು ಮುಂದೆ ನಾವು ಆಹಾರ ಹುಡುಕುವ ಅಗತ್ಯವೇ ಇರುವುದಿಲ್ಲ.
ನಾವು ಈ ಕಾಡಿನಲ್ಲೇ ಅತ್ಯಂತ ಶ್ರೀಮಂತ ಹಕ್ಕಿಗಳಾಗುತ್ತೇವೆ. ಇಬ್ಬರು ಹಾರುತ್ತಾ ಅರಮನೆಯ ಹತ್ತಿರ ತಲುಪಿದರು ಮತ್ತು ದೌರ್ಜನ್ಯ ಎಸಗುತ್ತಾ ಒಳಗೆ ನುಗ್ಗಿದರು. ಯಾರನ್ನೂ ಕೇಳದೆಯೇ ಅವರು ಅಲ್ಲಿನ ಸಿಹಿಯಾದ ಹಣ್ಣುಗಳನ್ನು ಕೀಳಲು ಶುರು ಮಾಡಿದರು. ತಕ್ಷಣವೇ ಅರಮನೆಯ ಹುಲ್ಲು ಅಲುಗಾಡಲು ಪ್ರಾರಂಭಿಸಿತು. ಆ ಮಾಂತ್ರಿಕ ಹುಲ್ಲಿನಿಂದ ಚೂಪಾದ ಮುಳ್ಳುಗಳು ಹೊರಬಂದವು. ದುರಾಸೆಯ ಕಾಗೆಗಳೇ, ಇತರರ ಹಕ್ಕನ್ನು ಕಿತ್ತುಕೊಳ್ಳುವುದು ನಿಮಗೆ ಭಾರಿಯಾಗಲಿದೆ. ಆ ಮುಳ್ಳುಗಳು ಕಪ್ಪು ಮತ್ತು ಗೌರಿಯನ್ನು 4 ಕಡೆಯಿಂದ ಸುತ್ತುವರಿದವು ಮತ್ತು ಅವರನ್ನು ಮನಬಂದಂತೆ ಥಳಿಸಲು ಶುರು ಮಾಡಿದವು. ಕಪ್ಪು ಮತ್ತು ಗೌರಿ ನೋವಿನಿಂದ ನರಳತೊಡಗಿದರು. ಕಾಪಾಡಿ, ಕಪ್ಪು ಓಡು, ಇಲ್ಲಿ ಈ ಮುಳ್ಳುಗಳು ನಮ್ಮನ್ನು ಕೊಂದು ಬಿಡುತ್ತವೆ. ನನ್ನನ್ನು ಬಿಟ್ಟು ಬಿಡಿ, ನಾನಿನ್ಯಾವತ್ಯಾವತ್ತೂ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಅವರಿಬ್ಬರೂ ರಕ್ತಸಿಕ್ತರಾಗಿ ಅಲ್ಲಿಂದ ಎಷ್ಟು ವೇಗವಾಗಿ ಓಡಿ ಹೋದರೆಂದ್ರೆ ಮತ್ತೆ ಎಂದಿಗೂ ಆ ಕಾಡಿನ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಈಗ ಕಾಡಿನ ದೃಶ್ಯವೇ ಬದಲಾಗಿತ್ತು. ರೇಣು ಮತ್ತು ಅವಳ ಎಲ್ಲ ಸ್ನೇಹಿತರು ಆ ಮಾಂತ್ರಿಕ ಅರಮನೆಯಲ್ಲಿ ಪ್ರೀತಿಯಿಂದ ವಾಸಿಸತೊಡಗಿದರು. ಹೀಗೆ ಸ್ನೇಹಿತರೆ, ಈ ರೀತಿಯಾಗಿ ಸತ್ಯ ಮತ್ತು ಒಗ್ಗಟ್ಟಿಗೆ ಜಯವಾಯಿತು. ಕಪ್ಪು ಮತ್ತು ಗೌರಿಯ ದುಷ್ಟತನ ಅಂತ್ಯಗೊಂಡಿತು. ಕಾಡಿನ ಎಲ್ಲ ಪಕ್ಷಿಗಳು ಈಗ ಯಾವುದೇ ಭಯವಿಲ್ಲದೆ ರುಚಿಕರವಾದ ಹಣ್ಣುಗಳನ್ನು ಸವಿಯುತ್ತಾ ಅತ್ಯಂತ ಸಂತೋಷದಿಂದ ಬಾಳತೊಡಗಿದವು. ನೀತಿ: ಯಾರು ಇತರರಿಗೆ ಕೆಟ್ಟದನ್ನು ಬಯಸುತ್ತಾರೋ ಅಂತಿಮವಾಗಿ ಅವರಿಗೂ ಕೆಟ್ಟದ್ದೇ ಆಗುತ್ತದೆ.